KH07 ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರೀಶ್. ವೆಂಕಸಂದ್ರ ಗ್ರಾಮದಲ್ಲಿ ಭಾಳ ವಿಶೇಷವಾಗಿ ಇವತ್ತು ಊರಲ್ಲಿ ಉತ್ಸವ, ಜಾತ್ರೆ, ನಿನ್ನೆ ಕಲ್ಯಾಣೋತ್ಸವ ಆಗಿದೆ. ಲಕ್ಷ್ಮೀ ನಾರಾಯಣ ದೇವಸ್ಥಾನಕ್ಕೆ ದರ್ಶನಕ್ಕೆ ಬಂದಾಗ ಇವತ್ತು ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ಹುಡುಕಿ ಈ ಭಾಗದಲ್ಲಿ ಗುರು ಹಿರಿಯರು ಈ ದಿನ ಆಶೀರ್ವಾದ ಮಾಡ್ತಾ ಇದ್ದಾರೆ. ಏನು ಮಕ್ಕಳಲ್ಲಿ 10th ಡಿಸ್ಟಿಂಕ್ಷನ್ ಬಂದಿರೋದು, 85% ತೆಗೆದಿರುವಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ PUCಯಲ್ಲಿ 85% ಎಬೋ ಮತ್ತು 85% ಏನು ಅಂಕಗಳನ್ನು ಪಡೆದಿದ್ದಾರೆ ಆ ಮಕ್ಕಳನ್ನ, ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರ ಪ್ರತಿಭೆಯನ್ನು ಗುರುತಿಸಿ ಇಂಥ ಹಳ್ಳಿಗಾಡಿನಲ್ಲೂ ಕೂಡ ಇಲ್ಲಿರುವಂಥ ವ್ಯವಸ್ಥೆಯಲ್ಲಿ ಆ ಮಕ್ಕಳು ಏನೇ ವ್ಯವಸ್ಥೆ ಇದ್ದರೂ ಕೂಡ ಇಲ್ಲಿ ಅವರು ಸ್ವಂತ ಪರಿಶ್ರಮ ಮತ್ತು ಶಿಕ್ಷಕರ ಏನು ಸಹಕಾರದಿಂದ, ಗುರು ಹಿರಿಯರ ಸಹಕಾರದಿಂದ, ತಂದೆ ತಾಯಿಗಳ ಪ್ರೋತ್ಸಾಹದಿಂದ ಆ ಮಕ್ಕಳು ಅವರ ಪ್ರತಿಭೆಯನ್ನು ಗುರುತಿಸ್ಕೊಳ್ಳುವಂಥದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಒಳ್ಳೆ ಅಂಕಗಳನ್ನು ಗಳಿಸಿದ್ದಾರೆ. SSLCಯಲ್ಲಿರ್ಬೋದು, PUCಯಲ್ಲಿರ್ಬೋದು. ಈ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಮತ್ತು ಇಲ್ಲಿ ಇದೇ ಊರಿನಲ್ಲಿ ಓದಿರುವಂಥ ಹಳೆಯ ವಿದ್ಯಾರ್ಥಿಗಳು ಸುನಿಲ್ ಮತ್ತು ಸುರೇಶ್ ಇವರು ಆ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನುವಂತಂದ್ಬಿಟ್ಟು ದೇವರ ಕಾರ್ಯ ನಡೆಯುವಂಥ ದಿನದಲ್ಲಿ, ದೇವಸ್ಥಾನದಲ್ಲಿ ಶುಭ ಕಾರ್ಯಗಳು ನಡೆಯುವಂಥ, ಉತ್ಸವ ನಡೆಯುವಂಥ ದಿನಗಳಲ್ಲಿ ಈ ಮಕ್ಕಳನ್ನು ಗೌರವಿಸಬೇಕು, ಅವರ ಪ್ರತಿಭೆಗೆ ತಕ್ಕ ಗೌರವ ಸಿಗಬೇಕು ಅಂತ ಅಂದ್ಬಿಟ್ಟು ನಮ್ಮ ಊರಲ್ಲೂ ಇಂಥ ಪ್ರತಿಭೆಗಳು, ಆಣಿಮುತ್ಯಗಳು ಇದ್ದಾರೆ ಅನ್ನೋವಂಥದ್ದು ಗುರುತಿಸಿ ಮತ್ತು ಇದೇ ದಿನ ದೇವರ ಉತ್ಸವಕ್ಕೆ ಬಹಳ ಜನ ಭಕ್ತಾದಿಗಳು ಬಂದಿರ್ತಾರೆ. ಅವ್ರ ಮುಂದೆ ಈ ಮಕ್ಕಳಿಗೆ ಸನ್ಮಾನ ಮಾಡಬೇಕು, ಗೌರವ ಸಲ್ಲಿಸಬೇಕು ಅನ್ನುವಂಥದ್ದು ವಿಶೇಷವಾಗಿದೆ. ಈ ಥರದ್ದು ಹಲವು ಕಾರ್ಯಕ್ರಮಗಳು ಮಾಡಿದಾಗ ವಿದ್ಯಾರ್ಥಿಗಳ ಪ್ರತಿಭೆಗೆ ಪ್ರೋತ್ಸಾಹ ಸಿಕ್ಕಾಗೆ ಆಗುತ್ತೆ. ಹಳ್ಳಿಯಲ್ಲೂ ಕೂಡ ಇಂಥ ಪ್ರತಿಭೆ ಇದ್ದಾರೆ. ಹಳ್ಳಿಯಲ್ಲಿ ಓದುವಂಥ ಮಕ್ಕಳು ನಾಳೆ ಮತ್ತೆ ಅವರು ಯಾವ ಹಂತಕ್ಕೆ ಬೇಕಾದರೂ ಓದುವಂಥ, ಇವತ್ತು ಈ ಛಲ ಇರುವಂಥ ಮಗು ನಾಳೆ ಭವಿಷ್ಯದಲ್ಲಿ ದೇಶಕ್ಕೆ ಆಸ್ತಿ ಆಗ್ತಾಳೆ. ಎಷ್ಟು ವಿದ್ಯಾಭ್ಯಾಸ ಮಾಡ್ತಾರೆ ಅನ್ನೋವಂಥದ್ರಲ್ಲಿ ಅವರು ಯಾವುದೇ ದಾರಿಯನ್ನು ಆರಿಸ್ಕೊಳ್ಳಿ, ಅವಳು ಇವತ್ತು ವಿದ್ಯಾಭ್ಯಾಸ ಮಾಡಿ ನಾಳೆ ಜೀವನದಲ್ಲಿ ಅವಳು ಆ ವಿದ್ಯೆನೇ ಅವಳಿಗೆ ಗೌರವವನ್ನು ತಂದುಕೊಡುತ್ತೆ. ಮತ್ತು ಯಾರು ವಿದ್ಯಾಭ್ಯಾಸ ಮಾಡಿರ್ತಾರೆ ಅವರು ಸಮಾಜವನ್ನು ಕಟ್ತಾರೆ, ಸಮಾಜಕ್ಕೆ ಆಸ್ತಿ ಆಗ್ತಾರೆ ಅಂತ ಹೇಳ್ತೀವಿ. ಯಾರೇ ವಿದ್ಯಾವಂತರು ದುಡಿದು ದೇಶವನ್ನು ಕಟ್ಟುವಂಥ ಲಕ್ಷಣಗಳು ಇರುತ್ತೆ. ಅವರು ಯಾವುದೇ ವೃತ್ತಿಯನ್ನು ಆರಿಸ್ಕೊಳ್ಳಿ. ಈ ವಯಸ್ಸಿಗೆ 16 ವರ್ಷ 17 ವರ್ಷದಲ್ಲಿ ಇವತ್ತು ಈ ಪ್ರತಿಭೆಯನ್ನು ನೋಡ್ತಾ ಇದ್ದೀವಿ ಅಂದರೆ ಭವಿಷ್ಯದಲ್ಲಿ ಇವರಿಗೆ ಒಳ್ಳೆ ಪ್ರೋತ್ಸಾಹ ಸಿಕ್ಕಿ ಒಳ್ಳೆ ವಿದ್ಯಾಭ್ಯಾಸ ಮಾಡಿದಾಗ, ಶಿಕ್ಷಕರು ಕೂಡ ಇಲ್ಲೇ ಬಂದಿದ್ದಾರೆ, ಇವರು ಒಳ್ಳೆ ವಿದ್ಯಾಭ್ಯಾಸ ಮಾಡಿದಾಗ ಈ ಊರಿಗೆ ಭಾಳ ಗೌರವ ಬಂದಿದೆ ಅಂತ ನಾನು ಹೇಳ್ತೀನಿ. ಈ ಊರಲ್ಲಿ ಇಷ್ಟು ಜನ ಗುರು ಹಿರಿಯರ ಸಾನ್ನಿಧ್ಯದಲ್ಲಿ ಈ ಮಕ್ಕಳಿಗೆ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥವ್ರು ಎಲ್ಲರಿಗೂ ದೇವರ ಆಶೀರ್ವಾದ ಸಿಕ್ಕಲಿ. ಈ ಮಕ್ಕಳು ಭವಿಷ್ಯದಲ್ಲಿ ಏನೇ ಆಗಲಿ, ಯಾವುದೇ ಹಂತಕ್ಕೆ ಓದಲಿ, ಆದರೆ ಊರಿಗೆ ಗೌರವ ತರ್ತಾರೆ, ತಂದೆ ತಾಯಿಗೆ ಗೌರವ ತರ್ತಾರೆ, ಅವರಿಗೆ ಪಾಠ ಕಲಿಸಿರುವಂಥ ಶಿಕ್ಷಕಿಯರಿಗೆ ಗೌರವವನ್ನು ತರ್ತಾರೆ. ಭವಿಷ್ಯ ಉಜ್ವಲವಾಗಿರಲಿ. ಇಂಥ ಹಳ್ಳಿಯಲ್ಲೇ ಸಿಕ್ಕ ಅವಕಾಶಗಳನ್ನು ಮಕ್ಕಳು ಇಷ್ಟು ಒಳ್ಳೆ ಮಟ್ಟಿಗೆ ಉಪಯೋಗಿಸ್ಕೊಂಡಿದ್ದಾರೆ ಅಂದರೆ ಮುಂದೆ ಒಳ್ಳೆ ಅವಕಾಶಗಳು ಸಿಕ್ಕಾಗ ಯಾವ ರೀತಿ ಓದ್ಬೋದು, ಅವರ ಪ್ರತಿಭೆನ ಯಾವ ಹಂತಕ್ಕೆ ಗುರುತಿಸ್ಕೊಳ್ಳೋ ಮಾಡ್ತಾರೆ ಅನ್ನೋವಂಥದ್ದನ್ನು ಯೋಚನೆ ಮಾಡಿ ಒಳ್ಳೆಯದಾಗಲಿ. ಮಕ್ಕಳೇ ಎಲ್ಲರಿಗೂ ಒಳ್ಳೆಯದಾಗಲಿ, ಭವಿಷ್ಯ ಉಜ್ವಲವಾಗಿರಲಿ. ಥ್ಯಾಂಕ್ ಯು. ಚಂದ್ರಣ್ಣ ಅಣ್ಣ ಉಂಟಲ್ಲ ಅಲ್ಲಡಿಯಪ್ಪ ಸಾಕ ಚೆನ್ನಾಗಿ ಓದಿ ಸ್ಫೂರ್ತಿ ನೀಡ್ತಾ ಇದ್ದಾರೆ. ಮಾಡೋರು ಬೇಕು, ಪ್ರೋತ್ಸಾಹ ಮಾಡೋರು ಬೇಕು. ಗುರು
ಗುರುಗಳ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಓದಿ ಮುಂದೆ ಬಂದು ಆ ಶಾಲೆಗೆ, ತಂದೆ ತಾಯಿಗೆ, ಕುಟುಂಬದವರಿಗೆ ಇವತ್ತು ಗೌರವ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಈ ಮಕ್ಕಳೇ ನಾಳೆ ಭವಿಷ್ಯದ ಆಸ್ತಿ ಆಗ್ತಾರೆ ಅಂತ ಹೇಳ್ತಾ ಎಲ್ಲ 85 ಅವ್ರನ್ನ ಪ್ರೋತ್ಸಾಹ ಮಾಡ್ತಾರೆ. ಸೆಲೆಕ್ಟ್ ಆಗಬೇಕು, ಮುಂದಿನ ಹೆಂಗಸಂದ್ರಿಂದ IAS ಅಲ್ಲಿ ಒಬ್ಬರಾದ್ರೂ ಕಾಣಬೇಕು ಅಂತ ಹೆಂಗಸಂದ್ರಿಂದ ಒಳ್ಳೆ ಇದಿದೆ. ದಯವಿಟ್ಟು ಎಲ್ಲ ಹಿರಿಯರು ತಮ್ಮ ಒಂದು ಟ್ಯಾಲೆಂಟ್ ಅನ್ನು ತೋರಿಸಿ ಎಜುಕೇಶನ್ ಅಲ್ಲಿ ನಮ್ಮ ಊರಿಗೆ. ಹಾಗೆಯೇ ಪ್ರೆಸ್ ಅವರು ಹಾಗೂ ಪೊಲೀಸ್ನವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ನಮ್ಮಲ್ಲಿನ ಪ್ರತಿಭೆಗಳು ದೇಶದ ಮುಂದಿನ ಸ್ವತ್ತು ಒಳ್ಳೆಯ ಆಸ್ತಿ ಎಂಬುದಾಗಿ ಅವರನ್ನು ಪ್ರಶಂಸಿಸಿದ್ದಾರೆ. ಅವರಿಗೆ ನಮ್ಮ ಊರಿನ ಪರವಾಗಿ, ನಮ್ಮ